ಬೆಳಗುವೆ ಶಂಕರಿ ದಯ ಮಾಡೆ ಮಹಾಲಕ್ಷ್ಮೀ ನೀಲಾಂಜನಂ ಬೆಳಗುವೆ ದುಡ್ಡು ಮಲ್ಲಿಗೆ ಹಾರ ಗಂಗೆಯ ತರುವೆನ ದುಡ್ಡು ಮಲ್ಲಿಗೆ ಹಾರ ಗಂಡೆಯ ತರುವೆನ ಚಂಡ ವಿಕ್ರಮಳೆ ದೀನರ ಪಾಲಿಸು ಚಂಡ ವಿಕ್ರಮಳೆ ದೀನರ ಪಾಲಿಸು ಶಂಕರಿ ದಯ ಮಾಡೆ ಮಹಾಲಕ್ಷ್ಮೀ ನೀಲಾಂಜನಂ ಬೆಳಗುವೆ ಕರದಲ್ಲಿ ಖಡ್ಗವು ಶಿರದೊಳು ಮುತ್ತಿನ ಹಾರ ಕರದಲ್ಲಿ ಖಡ್ಗವು ಶಿರದೊಳು ಮುತ್ತಿನ ಹಾರ ಕರ ಮುಗಿದು ಶಿರವಾಗಿ ವರವ ಬೇಡುವೆ ತಾಯಿ ಕರ ಮುಗಿದು ಶಿರವಾಗಿ ವರವ ಬೇಡುವೆ ತಾಯಿ ಶಂಕರಿ ದಯ ಮಾಡೆ ಮಹಾಲಕ್ಷ್ಮೀ ನೀಲಾಂಜನಂ ಬೆಳಗುವೆ ಧರೆಯೊಳಗಿಜವಾದ ಶಿವಯೋಗ ಮಂದಿರ ಧರೆಯೊಳಗಿಜವಾದ ಶಿವಯೋಗ ಮಂದಿರ ಈಶಾ ಕುಮಾರೇಶ ಕೊಲಿದ ಬನಶಂಕರಿಗೆ ಈಶಾ ಕುಮಾರೇಶ ಕೊಲಿದ ಬನಶಂಕರಿಗೆ ಶಂಕರಿ ದಯ ಮಾಡೆ ಮಹಾಲಕ್ಷ್ಮೀ ನೀಲಾಂಜನಂ ಬೆಳಗುವೆ ನೀಲಾಂಜನಂ ಬೆಳಗುವೆ ನೀಲಾಂಜನಂ ओम सर्वमंगलमंगल्ये शिवे सर्वार्थसाधिके शरण्ये त्र्यंबके गौरी नारायणे नमोस्तुते साम्राज्यं भोज्यं स्वारा आज्यं वैराग्यं पारमेष्यं राज्यं ओम विश्वनामरूपाभ्यं यादेवी सर्वमंगलाद्रय संतनार्थं तां सर्वतो जयमंगलं हर नमः पार्वती हर महादेव आचार्य महाराज को जय माता जगन्माता को जय श्री दुर्गा परमेश्वरी माता को जय श्री नवदुर्गा देवी माता को जय श्री पार्वता देवी को जय जय मंगलम जय नमः पार्वती शिव हर हर महादेव शांति
शांति शांति शांति निरुक्तफल महा कल्याणकाली रामभया जलभया जलभया भोगभया शत्रुभया शत्रुभया निवारणार्थं महा दुर्गा पुत्री बंधु माधवादी महिमा महिमा प्रिया प्रिया विजया भया आयु आरोग्य आरोग्य ऐश्वर्य धर्मे सदारेणा धर्मवाते प्रयुक्ते प्रयुक्ते आयंताने गोगोले गंधपाने धरणी जीवलक्षणा पूजा करिष्ये इति संकल्पम् ओम कलशस्मृतिर्ता बन्देश्वरात्मना मुखे प्रस्तुतोपन्ना मध्ये मातुलात्मना ओम प्राच्य आदिदेवादिदेवादियुक्ताम् ओम दक्षिणायामि माता आदिदेवादियुक्ताम् ओम पश्चिमायामि दुर्वादियुक्ताम् ओम ईशान्य उदयोमादियुक्ताम् ऊर्ध्वायामि यज्ञसम्पदाय योगमादियुक्ताम् भगवते पुरादिरात्मानं प्रोक्ता देवादियोग्य आत्मानं प्रोक्ता हरिराः आत्मानं प्रोक्ता हरिराः आत्मानं प्रोक्ता शिवः ओम ज्ञानान्वा ओम ज्ञानान्वा हरिंगवामहे कवितवीरामपत्तवत्तवम् ईश्वराय महाधर्मावहयामि ओम महाधर्मावहयामि ओम महाधर्मावहयामि ओम महाधर्मावहयामि हरे हरे राधे भोस्मनामो भवाय नमः वायुवाय नमः जिह्वाय भूताय नमः विश्वाय कालाय नमः बलविधनाय नमः वाय नमः ನೋಡ್ರಿ ಓಂ ಒಂದೆರಡು ಹೂವು ಕೊಡ್ರಿ. ಬೇಕಮ್ಮ ಅವನಂಗ ಅವ್ರಿಗೆ ಕೊಡ್ರಿ. ಜ್ಯೋತಿ ಮಾಡಿ ಜ್ಯೋತಿ ಜಾಪ ಸ್ವಲ್ಪ ಇದೆ.
ಎಲ್ಲರೂ ಗೌರಿ ಶಂಕರಿಗೆ ಜಯ ಜಯ ಗೌರಿ ಶಂಕರಿಗೆ ಸಾರಿ ಶರಣರಲ್ಲಿ ಕರುಣವನ್ನು ತೋರಿದ ಶ್ರಮರಿಗೆ ಸಾರಿ ಶರಣರಲ್ಲಿ ಕರುಣವನ್ನು ತೋರಿದ ಶ್ರಮರಿಗೆ ಮೂರು ಮೂರ್ತಿಗಳ ಮೂಲಾಧಾರಿಣಿ ಮಂಗಲ ರೂಪಿಣಿಗೆ ಜಯ ಜಯ ಮಂಗಲ ರೂಪಿಣಿಗೆ ಮಹಿಷಾಸುರನ ಮರ್ದನ ಮಾಡಿದ ಮಾಯಾಕಾರಿಣಿಗೆ ಮಹಿಷಾಸುರನ ಮರ್ದನ ಮಾಡಿದ ಮಾಯಾಕಾರಿಣಿಗೆ ಶುಂಭನಿ ಶುಂಭರ ಕಂಬೈ ನಗರಲು ಕಂದರ ಸೇರಿಸುವೆ ಜಯ ಜಯ ಕಂದರ ಸೇರಿಸುವೆ ಜಂಬಾರಿಗಳಿಗೆ ಸಂಭ್ರಮ ತೋರಿದ ಅಂಬುಜಾಲೋಚನಿಗೆ ಜಂಬಾರಿಗಳಿಗೆ ಸಂಭ್ರಮ ತೋರಿದ ಅಂಬುಜಾಲೋಚನಿಗೆ ಆರುಕಿದೆಯ ಗಿರಿಯಾರೋ ಗೌರಿ ಶಂಕರಿಗೆ ಜಯ ಜಯ ಗೌರಿ ಶಂಕರಿಗೆ ಸಾರಿಜರರಲ್ಲಿ ಕೇಳಿದ ಋಣವನ್ನು ತೋರಿದ ಶಾಂಬರಿಗೆ ದರೆಯೋಣ ಪುರಗಳು ನೀಡಿದ ದೇಶವ ಭಕ್ತರ ಜೀವನಿಗೆ ಜಯ ಜಯ ಭಕ್ತರ ಜೀವನಿಗೆ ಓದೂರಿ ಮರೆ ಬಾಲಕವೇನು ದೇವರವುಳ್ಳ ಪಾರ್ವತಿಗೆ ಓದೂರಿ ಮರೆ ಬಾಲಕವೇನು ದೇವರವುಳ್ಳ ಪಾರ್ವತಿಗೆ ಆರುತಿ ಬೆಳಗಿರಿ ನಾರ್ಯರೆಲ್ಲರೂ ಗೌರಿ ಶಂಕರಿಗೆ ಜಯ ಜಯ ಗೌರಿ ಶಂಕರಿಗೆ ಸಾರಿ ಶರಣರಲ್ಲಿ ಸೇರಿದ ಋಣವನ್ನು ಕೋರಿದ ಶಾಂಭವಿಗೆ ಸಾರಿ ಶರಣರಲ್ಲಿ ಸೇರಿದ ಋಣವನ್ನು ಕೋರಿದ ಶಾಂಭವಿಗೆ
ಶನಿ ಶನಿಯತೆ ಪಾಪಂ ಶನಿ ಶತ್ರು ವಿನಾಶನಂ ಅರ್ಜುನಸ್ಯ ತನು ಶನಿ ಶನಿಯತೆ ಪಾಪಂ ಶನಿ ಶತ್ರು ವಿನಾಶನಂ ಸ್ವಲ್ಪ ಈ ಕಡೆ ಅರ್ಜುನಸ್ಯ ಧನುರ್ಧಾರೆ ಟಾರ್ಚ್ ಆನ್ ಮಾಡಿಡು ದೇವಸ್ಥಾನ ಟಾರ್ಚ್ ಐತಲ್ಲ ಮೊತ್ತ ಆನ್ ಮಾಡಿಡು ಟಾರ್ಚ್ ಆನ್ ಮಾಡಿ अर्जुनस्य धनुर्धारे शिवस्य प्रियदर्शनम् रामजय नमः ಸಾರ್ವಜನಿಕರಿಗೆ ಮಕ್ಕಳಿಗೆ ಮಾನ್ಯರೇ ಈ ನಾಡ ಹಬ್ಬದ ಪ್ರಯುಕ್ತ ಪ್ರತಿನಿತ್ಯ ರುದ್ರಾಭಿಷೇಕದ ಕೊನೆಯ ದಿನ ಇಂದು ಉಳಿಯುವುದ ಸರಿ ಉಳಿಯುವನ್ನು ಸಾಧಿಸತಕ್ಕಂಥ ದಿನ ಈ ದಿನದಲ್ಲಿ ಶತ್ರುಗಳ ಸಂಹಾರವಾಗಿ ಶತ್ರುಗಳ ದಾಳಿ ಮಾಡಿದ ಪ್ರಾರಂಭದಲ್ಲಿ ಕರ್ನಾಟಕ ರಕ್ಷಣಾ ಪಡೆ ಮಾಡಿಕೊಂಡು ಉದಯ ಬಸವರಾಜ್ ಕೆ ವಿಶ್ವೇಶ್ವರಪ್ಪ ಮತ್ತು ಮುಂತಾದವರು ಇದರಲ್ಲಿ ಪ್ರಾರಂಭ ಮಾಡಿದರು. ತದನಂತರ ವಿಸ್ತೀರ್ಣ ಕ್ರೀಡೆಗಳು ನಡೀತಾ ಇದೆ. ಈಗ ಪ್ರತಿ ವರ್ಷ ಪ್ರತಿನಿಧಿಗಳಿಗಾಗಿ ವಿಶೇಷವಾಗಿ ನಮ್ಮ ಹಿರಿಯರನ್ನು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಹೊಸಗಳು ಬರ್ತಾರೆ. ನಮ್ಮ ಸಂಸ್ಕೃತಿ ನಮ್ಮ ಸಂಪತ್ತನ್ನು ಪ್ರತಿನಿಧಿಸಬೇಕು ಅಂತಂದ್ರೆ ಈಗ ಆಶೀರ್ವಾದ ಬೇಕಿರಬೇಕು ಅಂತೇಳಿ ಪ್ರತಿ ಸಲ ಹೊಸಗಳನ್ನು ನಾವು ಕಳಿಸ್ತಾ ಇದ್ದೀವಿ. ಈಗ ಇವತ್ತಿನ ಪ್ರತಿಯೊಂದು ಅತಿಥಿಗಳು ಶ್ರೀ ದಕ್ಷಿಣಕರಿಗೆ ವೀರೇಂದ್ರ ಶಿವಾಚಾರ್ಯರು ಸಂಸ್ಥಾನ ಬೃಹನ್ಮಠ ಗುಂಡಕನಾಳ ಗಡಿ ಸೋಮನಾಳ ದಕ್ಷಿಣಪೇಟೆ ಮತ್ತು ಜೈಲಾಪುರ ಇದು ಸಾವಿರಪೇಟೆ ಹತ್ತಿರ ಬರ್ತಾ ಇದೆ. ಇವರು ಉಜ್ಜಯಿನಿ ವ್ಯಾಕರಣಗಳಾಗಿದ್ದು ದೇವಸ್ಥಾನಗಳಾಗಿರುತ್ತದೆ. ಶ್ರೀಗಳು ಸಂಸ್ಕೃತ ವೇದಾಂತಗಳ ವಿದ್ಯಾರ್ಥಿ ಶಕ್ತಿ ಇವರು ಪ್ರಾರಂಭದಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಾರೆ.
ಇವರ ಪೂರ್ವಜರು ಶ್ರೀ ಮಹಾಂತ ಸ್ವಾಮಿ ದೇವಸ್ಥಾನ ಜನನ 1976ರಲ್ಲಿ ನಮಗೆ ಇವರು ನಮ್ಮ ಗೌರವಿಸಲು ಈಗ ನಮ್ಮ ದೇವಸ್ಥಾನದ ಕಾರ್ಯಕರ್ತ ಶ್ರೀಗಳಿಗೆ ಮಾಲಾರ್ಪಣೆ ಮಾಡ್ತಾರೆ. ಈಗ ಸಂತೃಪ್ತವಾಗಿ ಶ್ರೀಗಳು ಆಶೀರ್ವಾದ ನೀಡುತ್ತಾರೆ. ತದನಂತರ ಬನ್ನಿ ಒಯ್ಯುವಂತ ಆಯ್ತು. ತುಂಬ ದೂರಿಂದ ಬಂದರು महात्मा संगमेश्वर महाराज की सांब जय रमा पार्वती शिव महादेव नमस्तंग शिरश्चुंबि चंद्र चामर चारवे त्रैलोक्य नगरारंभ मूल स्तंभाय शंभवे ಪ್ರಪ್ರಥಮದಲ್ಲಿ ಜಗದರ ಪಂಚಾಚರಣ ಬಸವಾದಿ ಶರಣರನ್ನು ಸ್ಮರಿಸಿಕೊಂಡು ಆರಾಧ್ಯ ಗುರುದೇವರನ್ನ ನನ್ನಲ್ಲಿ ಸ್ಮರಿಸಿಕೊಂಡು ಕ್ಷೇತ್ರದ ಅಧಿದೇವತೆ ಕನಕದುರ್ಗಮ್ಮನನ್ನ ಹಾಗೂ ಸಂಗಮೇಶ್ವರದಲ್ಲಿ ಭಕ್ತಿಯನ್ನು ಸಲ್ಲಿಸಿ ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ವಿಜಯದಶಮಿಯ ಬನ್ನಿ ಮುನಿವ ಕಾರ್ಯಕ್ರಮದಲ್ಲಿ ನಮ್ಮ ಬಳ್ಳಾರಿಯ ಕಲ್ಯಾಣ ಸ್ವಾಮಿ ಮಠದ ಪರಮ ಪೂಜ್ಯರ ಒಂದು ಆದೇಶದಂತೆ ನಾವು ಈ ಕಾರ್ಯಕ್ರಮಕ್ಕೆ ಬರಬೇಕಾಯ್ತು. ಯಾಕಂದ್ರೆ ಎತ್ತನ ಮಾಮನ ಎತ್ತನ ಕೋಗಿಲ ಎತ್ತನಿಂದ ಎತ್ತ ಸಂಬಂಧವೇ ಅನ್ನುವಂಗ ನಮ್ಮ ಬಿಜಾಪುರ ಜಿಲ್ಲಾ ಕರೆ. ಆದ್ರೆ ನಮ್ಮ ಮಠ ಏನಪ್ಪ ಅಂದ್ರೆ ಉಜ್ಜಯಿನಿ ಪೀಠದ ಶಾಖಾ ಮಠ ಅಂತ ನಾವು ಹೇಳ್ಬೇಕಾಗ್ತದೆ. ಅದು ನಾವೊಂದ್ಸಲ ಇಲ್ಲಿ ಬಂದಿದ್ದೆ, ಆದ್ರೆ ಕಾರ್ಯಕ್ರಮಕ್ಕೆ ಬಂದಿದ್ದಿಲ್ಲ, ಸುಮ್ಮ ಒಬ್ಬ ವೀಕ್ಷಕರಾಗಿ ಬಂದಿದ್ದು ಕಾರಣ ಕಟ್ಕೊಂಡು ಉಜ್ಜಯಿನಿ ಸಿದ್ಧಲಿಂಗಗಳ ಪುಣ್ಯಾರಾಧನೆ ಕೂಡ ಇಲ್ಲಿ ಮಾಡ್ತಾರೆ ಅನ್ನೋಂಥ ವಿಷಯ ನನಗೆ ಬಹಳ ಖುಷಿ ಅನಿಸ್ತು. ಯಾಕಂದ್ರೆ ಈ ದೇವಸ್ಥಾನ ಈ ಬಸವೇಶ್ವರ ನಗರದ ಸಮಸ್ತ ಭಕ್ತಾದಿಗಳ ಮತ್ತು ಧರ್ಮದರ್ಶಿಗಳ ಒಂದು ಅಪೇಕ್ಷೆಯಂತೆ ದೇವಸ್ಥಾನ ನಡೀತದೆ ಅಂತ ತಪ್ಪಾಗಲಿಕ್ಕಿಲ್ಲದು. ಯಾಕಂದ್ರೆ ಮಮ ಭಕ್ತೋ ಮಮ ಅಧಿಕ ಅಂತ ಭಕ್ತರ ಭಗವಂತನಿಗಿಂತ ದೊಡ್ಡವರು ಯಾರಪ್ಪ ಅಂದ್ರೆ ಭಕ್ತರು ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರಪ್ಪ ಅಂತಂದ್ರೆ ಭಗವಂತ ಎಲ್ಲೇ ಇರಲಿ, ಹಿಮಾಲಯದಲ್ಲಿ ಹೋಗಿ ಬಂದೇವಿ, ವೈಷ್ಣವಲ್ಲಿದ್ರು ಹೋಗಿ ಬಂದೇವಿ, 18 ಶಕ್ತಿ ಪೀಠದಲ್ಲಿ ದೇವಿ ಇದ್ರು ಕೂಡ ಹೋಗಿ ಬಂದೇವಿ. ಆದ್ರ ಆ ಭಗವಂತ ನಮ್ಮ ಹೃದಯದಲ್ಲಂದ್ರೂ ಕೂಡ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂತ ಶಕ್ತಿ ಯಾರೆಲ್ಲ ಐತಪ್ಪ ಅಂದ್ರೆ ಭಕ್ತರೆಲ್ಲ ಐತಂತೆ. ಅದಕ್ಕೆ ಮಮ ಭಕ್ತೋ ಮಮ ಅಧಿಕ ಅಂತ ಹೇಳ್ತಾರೆ. ಅದಕ್ಕೆ ನಾನು ಅಲ್ಲಿಂದ ಬರಬೇಕಾದ್ರೆ 260 ಕಿಲೋಮೀಟರ್ ಬಂದಿದ್ದೀನಿ. ಸಮಯ ಬಹಳ ಆಗ್ಯದಂತಾರ. ಆದ್ರೆ ನಿಮ್ನೆಲ್ಲಾ ನೋಡಿದ್ರೆ, ಎಲ್ಲಾ ಹಿರಿಯರನ್ನು ನೋಡಿದ್ರೆ ನಾ ಇನ್ನೊಂದೆರಡು ಮಾತು ಆಡಬೇಕು ಅನಿಸ್ತದೆ. ನವರಾತ್ರಿ ರಾತ್ರಿಯಲ್ಲಿ ವಿಶೇಷವಾದಂತ ರಾತ್ರಿ ಯಾವಪ್ಪ ಅಂದ್ರೆ ನವರಾತ್ರಿ ಮತ್ತು ಶಿವರಾತ್ರಿ ಅಂತ ಹೇಳ್ತೀವಿ. ಶಿವರಾತ್ರಿ ಶಿವನಿಗಾಗಿ ಮೀಸಲಾಗಿದ್ರ, ನವರಾತ್ರಿ ಶಕ್ತಿಯ ಸ್ವರೂಪಿಣಿಯಾದ ಆದಿಶಕ್ತಿಯ ಒಂದು ಉದ್ಧಾರ, ಭಕ್ತರ ಉದ್ಧಾರಕ್ಕಾಗಿ ಆ ತಾಯಿ ಇಲ್ಲಿ ನೆಲೆಗೊಳ್ತಾಳೆ ಅಂತ ನಾವು ಹೇಳ್ಬೇಕಾಗ್ತದ. ಆದ್ರೂ ಕೂಡ ನಾವು 9 ದಿನ ದೇವಿಯ ಗ್ರಂಥವನ್ನ ಪಾರಾಯಣ ಮಾಡ್ತೇವೆ. ದೇವಿಯ ಪುರಾಣವನ್ನ ಪಾರಾಯಣ ಮಾಡಬೇಕಾದ್ರೆ ಇಚ್ಛಾಶಕ್ತಿ ಎಲ್ಲ ಕೊಡ್ತಾಳೆ ಅಂತ ನಾವು ಹೇಳ್ತೀವಿ. ತಂದೆ ಆದಂತ ಶಿವನು ಬೋಳಾಶಂಕರ ಅಂತ ಹೇಳ್ತೀವಿ. ಅವ ಏನಾದ್ರೂ ವರ ಕೊಡೋದು ಕಮ್ಮಿ ಆಗ್ಬಹುದು. ಆದ್ರ ಆದಿಶಕ್ತಿ ಶಾಂಭವಿ ತಾಯಿ ಏನದಲ್ಲ, ಆಕೆ ನೀವು ಅನನ್ಯ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು, ಆಕೆ ನಿಮ್ಮ ಇಷ್ಟಾರ್ಥವನ್ನೆಲ್ಲ ಈಡೇರಿಸ್ತಾಳ. 9 ದಿವಸ ನಾವು ದೇವಿ ಆರಾಧನೆ ಮಾಡಬೇಕಾದ್ರೆ ಅದು ದೇವಿ ಪುರಾಣ ಅಂತೀವಿ. ದೇವಿ ಪುರಾಣ ಅಲ್ಲದು ನಮ್ಮ ದೇಹದ ಪುರಾಣ ಅಂತ ನಾವೆಲ್ಲ ತಿಳ್ಕೊಬೇಕಾಗ್ತದೆ. ಇವತ್ತು ದೇಹದಲ್ಲಿ ನಮ್ಗ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನುವಂತ ಅರಿಷಡ್ವರ್ಗಗಳಲ್ಲ. ಹಂಗ ದೇವಿ ಪುರಾಣದಲ್ಲಿ ಚಂಡ, ಮುಂಡ, ರುದ್ರಾಗ್ರ, ಶುಂಭ, ನಿಶುಂಭ ಅನೇಕ ರಾಕ್ಷಸರು ಬರ್ತಾರ. ಆ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿ ದೇವಿ ಏನ್ ಮಾಡ್ತಾರಪ್ಪ ಅಂದ್ರ ನಮಗ 9ನೇ ದಿವಸಕ್ಕೆ ಪ್ರಸನ್ನಳಾಗ್ತಾಳ. ದೇವಿಯ 18 ಅಧ್ಯಾಯದಲ್ಲಿ 9ನೇ ಅಧ್ಯಾಯ ತರನ 3ನೇ ಅಧ್ಯಾಯ ತರನ ದೇವಿ ಏನ್ ಮಾಡ್ತಾಳಪ್ಪ ಅಂದ್ರ ತನ್ನ ಶಿಶುಗಳಾದಂತಹ ಬ್ರಹ್ಮ, ವಿಷ್ಣು, ಮಹೇಶ್ವರಿಗೆ ಉಪದೇಶವನ್ನು ಮಾಡ್ತಾಳ. ಮುಂದ 3ನೇ ಅಧ್ಯಾಯದಿಂದ ದೇವಿ ಅಲ್ಲಿ ಇರುವಂತ
ರಾಕ್ಷಸರು ಉದ್ಭವ ಆಗ್ತಾರ, ಅವ್ರನ್ನ ಸಂಹಾರ ಮಾಡ್ಕೊಂಡ್ ಬರ್ತಾರ ದೇವಿ. ಮಾಡ್ಕೊಂಡ್ 9ನೇ ಅಧ್ಯಾಯಕ್ಕ ಆಕಿ ಎಲ್ಲವನ್ನ ಶಾಂತ ರೀತಿಯಿಂದ ಮಾಡಿ ತನ್ನ ಲೋಕದಲ್ಲಿರ್ತಾಳ. ಮತ್ತ ಮುಂದೊಂದು ಕಾಲಕ್ಕ ದೇವಿಗೆ ಮತ್ತ ರಾಕ್ಷಸರು ಉಪಟಾಳ ಕೊಡಕ್ ಚಲೋ ಆತಾರ. ಇಂದ್ರನಿಗೆ ಇಂದ್ರ ಪದವಿಯನ್ನ ಕಳ್ಸ್ಕೊತಾರ. ಅವಾಗ ಎಲ್ಲರೂ ಕೂಡ ಮತ್ತೆ 10ನೇ ಅಧ್ಯಾಯದಿಂದ ದೇವಿಯನ್ನು ಸ್ತುತಿ ಮಾಡ್ತಾರ. ಆ ದೇವಿಯನ್ನು ಸ್ತುತಿ ಮಾಡಿದಾಗ ಮುಂದೆ ಆಕೆ 11ನೇ ಅಧ್ಯಾಯದಿಂದ 16, 15, 17 ತರನು ಕೂಡ ಅನೇಕ ರಾಕ್ಷಸರನ್ನ ಸಂಹಾರ ಮಾಡ್ಕೊಂಡು ಬರ್ತಾಳ. 16ನೇ ಅಧ್ಯಾಯದಿಂದ ದೇವಿಯನ್ನ ನಾವೆಲ್ಲ ಸ್ತುತಿ ಮಾಡ್ತೀವಿ. ಆ ದೇವಿಯನ್ನು ಸ್ತುತಿ ಮಾಡೋದಕ್ಕೆ ಎಲ್ಲರಿಗೂ ಪ್ರಸನ್ನರಾಗ್ತಾಳ. ಇದು ನಮ್ಮ ದೇವಿ ಪುರಾಣದಲ್ಲಿ ಬರುವಂತಹದ್ದು. ನಮ್ಮ ಮಹಾಭಾರತ ಮತ್ತು ರಾಮಾಯಣ ಕಾಲದಿಂದ ನೋಡ್ಕೊಂಡ್ ಬಂದಿದ್ದಾದ್ರೆ, ಮಹಾಭಾರತದಲ್ಲಿ ಪಾಂಡವರು 14 ವರ್ಷ ವನವಾಸ ಹೋಗ್ತಾರ. ವನವಾಸ ಹೋದಾಗ ಮುಂದವರಿಗೆ ಯುದ್ಧಕ್ಕೆ ಹೋಗುವಂತ ಸಂದರ್ಭ ಬಂದಾಗ ಶಮಿಗಿಡ ಏನ ಬನ್ನಿಗಿಡ ಅಂತೀವಲ್ಲ, ಅದು ಶಮಿ ಅಂದ್ರ ಬನ್ನಿ ಅಂತ ಕನ್ನಡದಲ್ಲಿ. ಆ ಶಮಿಗಿಡದಲ್ಲಿ ತಮ್ಮ ಒಂದು ಶಸ್ತ್ರಾಸ್ತ್ರವನ್ನ ಅದ್ರಲ್ಲಿ ಕಟ್ಟಿ ಇಟ್ಟು ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಅಜ್ಞಾತವಾಸಕ್ಕೆ ಹೋಗ್ತಾರ. ಅಜ್ಞಾತವಾಸದಲ್ಲಿ ಏನಾದ್ರು ಒಂದು ದಿವಸ ನೀವು ಕಂಡಿದ್ದೇ ಆಗಿದ್ರೆ ಮತ್ತೆ 1 ವರ್ಷ ಹೋಗ್ಬೇಕಂತಂದಾಗ ಅವರು ಎಷ್ಟೇ ಕಠೋರವಾಗಿದ್ರು ಕೂಡ ಅಜ್ಞಾತವಾಸವನ್ನು ಮುಗಿಸಿ ಬಂದು ಶಮಿಗಿಡದಲ್ಲಿರುವಂತ ಶಮಿಯ ವೃಕ್ಷದಲ್ಲಿರುವಂತ ಏನ್ ಮಾಡ್ತಾರಪ್ಪ ಅಂತಂದ್ರ ಆ ಶಸ್ತ್ರಾಸ್ತ್ರವನ್ನು ತೆಗೆದುಕೊಂಡು ಯುದ್ಧಕ್ಕೆ ಹೋದಾಗ ಯುದ್ಧವನ್ನು ಜಯಿಸ್ತಾರ. ನೋಡ್ರಿ, ಶಮಿ ಗಿಡ ಅಂತೀವಲ್ಲ, ಅದ್ರಲ್ಲಿ ಒಂದು ಶಕ್ತಿ ಇದೆ. ಹಿಂದಿನ ಕಾಲದಲ್ಲಿ ನಾವು ಇವತ್ತಿಗೂ ಕೂಡ ನಮ್ಮ ಅಯೋಧ್ಯೆಯಲ್ಲಿ ರಾಮನ ಮಂದಿರವನ್ನ ಉದ್ಘಾಟನೆ ಮಾಡ್ಬೇಕಾದ್ರ, ಅಗ್ನಿಪುಟ ಮಾಡ್ಬೇಕಾಗಿದ್ರ ಅಗ್ನಿ ಎಲ್ಲಿಂದ ತಯಾರಾಗ್ತದಪ್ಪ ಅಂದ್ರ ಬನ್ನಿ ಮರದಿಂದ ಅಗ್ನಿ ತಯಾರಾಗ್ತದ. ಬನ್ನಿ ಮರವನ್ನ ಕೆತ್ತಿ ಅದರಲ್ಲಿ ನಾವು ಕಡವಲಿದ್ರೆ ಕಡದಾಗ ಅಗ್ನಿ ಉತ್ಪತ್ತಿ ಅದ, ಅದು ನಿಜವಾದ ಅಗ್ನಿ ಅಂತ ಹೇಳ್ತೀವಿ. ಆ ಬನ್ನಿ ಮರದಲ್ಲಿ ಎಂತ ಶಕ್ತಿ ಇದಪ್ಪ ಅಂದ್ರ ಅಗ್ನಿ ಶಕ್ತಿ ಐತಿ. ಮತ್ತ ಆ ಬನ್ನಿ ಮರದಲ್ಲಿರುವಂತ ಏನ ತಪ್ಪಲ ಅಂತೀವಲ್ಲ, ನಾವು ಬನ್ನಿ ಪತ್ರಿ ಅಂತೀವಲ್ಲ, ಆ ಪತ್ರಿಯಲ್ಲಿ ಇವತ್ತು ತಾಯಂದ್ರ ಒಂದು ಹೇಳ್ತೀನಿ ನಾನು, ಅವ್ರಿಗೆ ಬಹಳ ಹೊಟ್ಟೆ ಕಡಿತಿತ್ತು ಅಂದ್ರ, ಆರೋಗ್ಯದಲ್ಲಿ ಏರುಪೇರು ಆಗಿತ್ತಂದ್ರ ಅವ್ರ ಸಮಯ ಸರಿಯಾಗಿ ಎರಡು ಆಗದೇ ಇದ್ರು ಕೂಡ ತಾಯಿಯರು ಆ ರಸವನ್ನು ತೆಗೆದು ಬನ್ನಿ ಪತ್ರಿ ರಸವನ್ನು ತೆಗೆದುಕೊಂಡು ಆ ರಸದಲ್ಲಿ ಒಂದಿಷ್ಟು ಕಲ್ಸಕ್ಕೆ ಹಾಕೊಂಡು 1 ವಾರ ಕುಡಿದೇ ಆಗಿದ್ರ ಆ ತಾಯಿಯರಿಗೆ ಯಾವುದೇ ಹೊಟ್ಟೆ ಏನಿರೋದಿಲ್ಲ. ಇದು ಎಲ್ಲಾ ತಾಯಿಯರು ಅರ್ಥ ಮಾಡ್ಕೊಳ್ಳೋದು ಶಕ್ತಿ ಐತೆ ಅದರಲ್ಲಿ. ಅಂತ ಶಮಿ ಪತ್ರಿಯನ್ನ ನಾವೇನಂತೀವಿ? ದಸರಾ ಅಂತೀವಿ, ದಶಮಿ ಅಂತೀವಿ. ನಾವೇನಂತೀವಿ? ದಶಮಿ ಅಂತಂದಾಗ ದಶ ಅಂದ್ರ 10 ಅಂದಾಗ ಎಲ್ಲಾ ರಾಕ್ಷಸರನ್ನು ಸಂಹಾರ ಮಾಡಿ ದಶಮಿ ಅಂದ್ರ ದೇವಿ ಹತ್ರ ಅಂದ್ರ ಬನ್ನಿ ಮರದ ಹತ್ರ ನಾವೆಲ್ಲ ಇರ್ತೀವಿ. ಆ ಬನ್ನಿ ಮರದ ಹತ್ರ ತಾಯಂದ್ರು ಬೆಳಗಿನ ಜಾವ 4 ಗಂಟೆಗೆ ಎದ್ದು ಆ ಬನ್ನಿ ಮರವನ್ನ ಪೂಜೆ ಮಾಡಿದ್ದಾಗಿರ 9 ದಿವಸದಲ್ಲಿ ಏನ್ ಪೂಜೆ ಮಾಡ್ತಿರಲ್ಲ, ಅದು 1 ವರ್ಷ ದೇವಿ ಪೂಜೆ ಮಾಡಿದಂತ ಫಲ 9 ದಿವಸದಲ್ಲಿ ಸಿಗ್ತದ. ಅಂತ ಶಕ್ತಿ ಬನ್ನಿ ಮರದಲ್ಲಿ ಐತಿ. ಅಂತ ಬನ್ನಿ ಮುಡಿಯುವಂತ ಕಾರ್ಯಕ್ರಮದಲ್ಲಿ ಸೀಮೋಲ್ಲಂಘನ ಅಂತ ಹೇಳ್ತೀವಿ. ಒಂದು ವಿಶೇಷ ನಿಮ್ಗೆ ಹೇಳ್ತೀನಿ, ಜಗತ್ತಿಗೆ ವಿಶ್ವ ಪ್ರಸಿದ್ಧಿಯಾದಂತ ದಸರಾ ಎಲ್ಲಿಂದ ಚಾಲು ಆಗ್ಯದಂತಂದ್ರ ಇದೇ ಬಳ್ಳಾರಿ ಜಿಲ್ಲೆ ವಿಜಯನಗರ ಹಂಪಿಯಿಂದ ಪ್ರಾರಂಭ ಆಗಿದೆ ನಾವು ಕೈ ಎತ್ತಿ ಹೇಳ್ಬೇಕಾಗ್ತದೆ ಇವತ್ತು. ಅದಕ್ಕ ಈ ವಿಜಯನಗರದಲ್ಲಿ ಪ್ರಾರಂಭವಾದಂತ ದಸರಾ ಏನೈತಲ್ಲ, ಮಹಾನವಮಿ ಐತಲ್ಲ, ಇವತ್ತು ನಿಮಗೆ ಗೊತ್ತೈತಿ ಮಹಾನವಮಿ ದಿಬ್ಬ ಅಂತೇಳಿ ಹಂಪಿಯಲ್ಲಿದೆ. ಅಲ್ಲಿಂದ ಪ್ರಾರಂಭ ಆದಂತ ನಮ್ಮ ದಸರಾ ಏನೈತಲ್ಲ, ಅದು ಚಾಮುಂಡಿಯ ಒಂದು ಉತ್ಸವದ ಮುಖಾಂತರ ಜಗತ್ ಪ್ರಸಿದ್ಧಿಯಾದಂತ ದಸರಾ ಮಹೋತ್ಸವ ಆಗಿದೆ. ಅಂದ್ರ ಇದು ಯಾರು ಸಲ್ತದ ಕೀರ್ತಿ ಅಂದ್ರ ಬಳ್ಳಾರಿ ಜಿಲ್ಲೆಯ ಸಮಸ್ತ ಭಕ್ತಾದಿಗೆ ಸಲ್ತದ ಅಂತ ನಾವು ಹೇಳ್ಬೇಕಾಗ್ತದ. ಈ ಬಳ್ಳಾರಿ ಜಿಲ್ಲೆಯ ಅಖಂಡ ವಿಜಯನಗರ ಆದಂತಹದ್ದು ಅವಾಗ. ಅದಕ್ಕ ಅಂತ ಒಂದು ಬನ್ನಿಯ ಮುರಿಯುವಂತ ಪುಣ್ಯ ನಮಗೆ ಇಲ್ಲಿ ಎದಕ್ ಸಿಕ್ಕದಪ್ಪ ಅಂದ್ರ ಜಗದಿರೋ ಪಂಚಾಚಾರ ಉದ್ಯೋಗಿ ಸಿದ್ಧಲಿಂಗೇಶ್ವರ ಆಶೀರ್ವಾದದಿಂದ ಕಲ್ಯಾಣ ಸ್ವಾಮಿ ಕೃಪೆಯನ್ನು ನಿಮ್ಮೆಲ್ಲರ ಪ್ರೀತಿಯಿಂದ ಇವತ್ತ ನಾನು ಇಲ್ಲಿ ಬನ್ನಿ ಮುರಿತೀನಿ ಅಂದ್ರ ಅದು ಸನ್ಮೇಶ್ವರ ಕೃಪೆ ಮತ್ತು ಆದಿಶಕ್ತಿಯ ಕೃಪೆ ಅಂತ ಹೇಳ್ಬೇಕಾಗ್ತದ. ಅಂತ ಕಾರಣದಲ್ಲಿ ಇವತ್ತು ನಮ್ಮ ಹಿರಣ್ಣನವರಾಯ್ತು, ಅನೇಕ ಹಿರಿಯರು ನಮಗೆ ಎಲ್ಲ ಹಿರಿಯರು ನಮಗೆ ಕರೆದು ಬಹಳ ಗೌರವಾನ್ವಿತವಾಗಿ ನಾವು ಒಂದು ಹ್ಯಾಂಗ ಹೇಳಪ್ಪ ಅಂದ್ರೆ ನಿಜವಾಗ್ಲು ಹೇಳ್ಬೇಕಾದ್ರ ನೀವು ಎಷ್ಟು ಸಂಸ್ಕಾರವಂತರಿದ್ರೆ ಅನ್ನೋದು ಹೇಳ್ತೀನಿ ನಾನು. ಗ್ರಾಮೀಣ ಭಾಗದಲ್ಲಿ ಏನು ತಾಯಿಯಂದಿರು ತುಂಬಾ ಕಳಸ ಕನ್ನಡಿ ಹೆಂಗ ಪಲ್ಲಕ್ಕಿ ತಗೊಂಡು ಏನು ಹೋಗ್ತಿದ್ರಲ್ಲ, ಆ ಪಲ್ಲಕ್ಕಿಯನ್ನು ಇಲ್ಲಿ ನೋಡಿದ್ದಾಗಿದ್ರ ನಾನು ಎಲ್ಲೊಂದು ಗ್ರಾಮದಲ್ಲಿ ಅನ್ನುವಂಥದ್ದು ಐತಂದಾಗ ಮತ್ತು ಪರಂಪರೆ, ಸಂಪ್ರದಾಯ, ಆಚಾರ, ವಿಚಾರ, ಸನಾತನ ಪರಂಪರೆ ಎಲ್ಲಾದ್ರೂ ಇದ್ರ ಬಸವೇಶ್ವರ ನಗರದಲ್ಲಿ ಐತಂತ ನಾ ಘಂಟಾಘೋಷವಾಗಿ ಹೇಳ್ತೀನಿ ನಾನು ಇವತ್ತು. ಅಲ್ಲಿ ಹಿರಿಯರಾಯ್ತು, ತಾಯಂದ್ರಾಯ್ತು, ಎಷ್ಟೇ ದೂರ ಇನ್ನ ನಮ್ಮ ಅಪ್ಲಿಕೇಶನ್ ಹೇಳಿದ್ರು ಅಪ್ಪರ ಅಲ್ಲೊಂದಿಷ್ಟು ರೋಡ್ ನಡೆಯಕತ್ತೇವ್ರಿ ಇರ್ಲಿಕ್ಕಂದ್ರ ಇನ್ನೂ ಒಂದು 4 ಗಂಟೆ ಅರ್ಧ ಗಂಟೆ ಆಗ್ತಿತ್ರಿ ಅಂದ್ರು. ಲೇಟ್ಗಳದಾವ. ಇಷ್ಟೆಲ್ಲಾ ಲೇಔಟ್ಗಳಲ್ಲಿ ನೀವೆಲ್ಲಾ ಭಕ್ತಿಯಿಂದ ತುಂಬಾ ಕಳಸವನ್ನ ತೆಗೆದುಕೊಂಡು ಹೋಗಿ ನೋಡಿದ್ರ
ಆ ದೇವಿ ಗುಡಿಯಾಗಿಲ್ಲ, ಎಲ್ಲರಲ್ಲಿ ತಾಯಿ ರೂಪದಲ್ಲಿ ಅಂತ ನಾ ಹೇಳ್ಬೇಕಾಗ್ತದೆ ಇವತ್ತು. ಅಂತ ತಾಯಿಗಳ ಕುಂಭ ಕಳಸ ಕನ್ನಡಿಯೊಂದಿಗೆ ದೇವಿಯ ಮೂರ್ತಿಯನ್ನು ತೆಗೆದುಕೊಂಡು ಇವತ್ತು ಗ್ರಾಮದ ಈ ಬಸವೇಶ್ವರ ನಗರ ಲೇಔಟವನ್ನ ಪ್ರದಕ್ಷಿಣೆ ಮಾಡಿ ಅಂದಾಗ ನಿಮಗೆ ಒಂದು ಮಾತು ಹೇಳ್ತೀನಿ, ಇಲ್ಲಿ ಯಾವುದೇ ದುಷ್ಟ ಶಕ್ತಿಗಳ ಹಾವಳಿ ಇರುವುದಿಲ್ಲ. ದೇವಿಯ ಕೃಪೆ ನಿಮ್ಮ ಮೇಲೆ ಐತಿ, ಮಹಾತ್ಮ ಸಂಗಮೇಶ್ವರ ಕೃಪೆ ಐತಿ, ಆಂಜನೇಯನ ಕೃಪೆ ಐತಿ, ಆದಿಶಕ್ತಿ ಅಂದ್ರೆ ಇಲ್ಲಿ ಶಿವನ ಮಗ್ಲೇ ಕುಂತಾಳ. ಅದಕ್ಕ ನಿಮಗೆಲ್ಲಾ ಗುರುಗಳ ಆಶೀರ್ವಾದ ಐತಿ. ನಾ ಅಂದ್ಯ ಇಲ್ಲಿ ಏನನ್ನ ಮಠ ಐತೇನ್ರಿ ಅಂತ ಕೇಳಿದೆ ನಾವು ಸುಗೇಶಣ್ಣರಿಗೆ ಹಿರಣ್ಣರಿಗೆ. ಅಂದ್ಯ ಇಲ್ರಿ ಅಪ್ಪರ ಮಠ ಇಲ್ರಿ ಅಂದ್ರು. ನಾ ಅಂದ್ಯ ಈ ಮಠದವ್ರು ಏನ್ ಮಾಡ್ಬೇಕಾಗ್ಯದ ಆ ಕೆಲಸ ಯಾರು ಮಾಡ್ರಪ್ಪ ಅಂದ್ರ ಸಂಗಮೇಶ್ವರ ದೇವಸ್ಥಾನ ಧರ್ಮದರ್ಶಿಗಳು ಮಾಡಿರ ಅಂತ ಹೇಳ್ಬೇಕಾಗ್ತದ. ಅಂತ ಕಾರ್ಯವನ್ನೆಲ್ಲ ಮಾಡಿ ಇವತ್ತು ನಮ್ಮ ಅರ್ಚಕರು ಕೂಡ ಒಳ್ಳೆಯ ಸಂಪ್ರದಾಯಬದ್ಧವಾದ ಪೂಜೆ ಪುನಸ್ಕಾರ ನೋಡಿ 200 ಅಭಿಷೇಕ ಆಗ್ತಾವಂತ. ಎಂತೆಂತ ದೇವಸ್ಥಾನದಲ್ಲಿ ಅಭಿಷೇಕ ಆಗಲ್ಲ, ಇಲ್ಲಿ 200 ಅಭಿಷೇಕ ಆಗ್ತಾವಂದ್ರ ತಾಯಿಂದ್ರೆ ನಿಮಗ್ ಗೊತ್ತೈತಿ, ನಮಗ್ ಗೊತ್ತಾಗ್ತದ. ಇಲ್ಲ ಆ ಶಕ್ತಿ ಐತೆ, ನೀವು ಬಂದು ಅಭಿಷೇಕ ಮಾಡಿಸ್ತೀರಿ. ಸುಮ್ಮನೆ ಅಭಿಷೇಕ ಮಾಡಲ್ಲ ನೀವು ಹೆಣ್ಮಕ್ಳು ಬಹಳ ಶಾಣ್ಯಾರ, ನೀವು ಎಲ್ಲವನ್ನು ಅಳದು ತೂಗಿ ನೋಡ್ತೀರಿ. ಆದ್ರೆ ಇಲ್ಲಿ ದೇವಿಗೆ ಅಭಿಷೇಕ ಮಾಡ್ತೀರಿ ಅಂದ್ರ ಆ ದೇವಿ ನಿಮ್ಗೆ ಆತರ ವರ ಕೊಟ್ಟ ಅಂತ ಅಭಿಷೇಕ ಮಾಡ್ತಾರೆ ಅಂತ ಮಾತು ತಿಳ್ಕೊತೀನಿ. ಅದಕ್ಕ ಆ ದೇವಿಯ ಕೃಪೆ ನಿಮ್ಮೆಲ್ಲರ ಮೇಲೆ ಇರಲಿ. ಸಕಾಲಕ ಮಳೆ ಬೆಳೆಯಾಗಿ ಆಯುಷ್ಯ ಆರೋಗ್ಯವಂತರಾಗಿ ಸಮಾಜದಲ್ಲಿ ಸುಖ ಶಾಂತಿ ಸಮೃದ್ಧಿ ಇಲ್ಲಿ ಎಲ್ಲರೂ ಅನ್ನ ತಮ್ಮಂದಿರಾಗಿ ಅನನ್ಯವಾಗಿ ಬದುಕೋಣ ಅಂತೇಳಿ ಬನ್ನಿ ಬಂಗಾರ ಅಂತ ಹೇಳ್ತೀವಿ. ನಮ್ಮಲ್ಲಿ ಬಂಗಾರ ಇರಲ್ಲ, ಬನ್ನಿನೇ ಬಂಗಾರ ಅಂತ. ಈ ಬನ್ನಿ ಹಬ್ಬದ ಒಂದು ಸಂಕೇತ ಏನಪ್ಪಾ ಅಂದ್ರ ನಾವು ನೀವು ಅಣ್ಣ ತಮ್ಮ ಆಗಿರೋಣ, ಅಕ್ಕ ತಂಗಿಯಾಗಿರೋಣ. ನಮ್ಮಲ್ಲಿರುವಂತ ವರ್ಷಾನುಗಟ್ಲೆ ಆಗುವಂತ ಏನು ಸಣ್ಣ ಪುಟ್ಟ ಜಗಳ ವ್ಯವಹಾರದಾಗ ಮನೆತನದಾಗ ಏನಾಗಿರ್ತಾವಲ್ಲ ಅವೆಲ್ಲವನ್ನ ಮರೆತು ನಾವು ಇವತ್ತು ಅಣ್ಣ ತಮ್ಮ ಅಂದ್ರೆ ಆಗಿರೋಣ, ಅಕ್ಕ ತಂಗಿಯರಾಗಿರೋಣ ಅಂತೇಳಿ ಬನ್ನಿ ವಿನಿಮಯ ಮಾಡುವಂತ ಕಾರ್ಯಕ್ರಮ ಬಹಳ ಪುರಾತನ ಕಾಲದಿಂದ ಬಂದಂತದ್ದು ಐತಿ. ಅದಕ್ಕೆ ನೀವೆಲ್ಲರೂ ಕೂಡ ಬನ್ನಿ ಮರೆದು ನಾವು ನೀವೆಲ್ಲ ಬನ್ನಿ ಬಂಗಾರವಾಗಿರೋಣ ಅನ್ನುವಂತಹ ಮಾತನ್ನ ಹೇಳಿ ಇವತ್ತು ಶಾಂಭವಿಯ ಕೃಪೆ, ಕನಕ ದುರ್ಗಮ್ಮನ ಕೃಪೆ, ಎಲ್ಲಾ ದೇವತೆಗಳ ಕೃಪೆ ಮತ್ತು ಮಹಾತ್ಮ ಸಂಗಮೇಶ್ವರ ಕೃಪೆ ನಿಮ್ಮೆಲ್ಲರ ಮೇಲೆ ಇರಲಿ ಅನ್ನುವಂತಹ ಮಾತನ್ನ ಹೇಳಿ ಇಲ್ಲಿ ನಮಗೆ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಅಭಿನಂದನೆ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ನಂಗೆ ಮಾಡಿ ಮಾಡ್ಕೊತೀನಿ ಅಂತ ಅಷ್ಟೇ. ಕೊಡ್ಬೇಕಲ್ಲ, ಸಂಗಮೇಶ್ವರ ಕೊಡ್ಬೇಕಲ್ಲ. ಆಯ್ತಾಯ್ತು. ಸರಿ
ಎಲ್ಲ